ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳ ಜಾಗೃತಿ ಮತ್ತು ನೋಂದಣಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷನ ವಹಿಸಿದಂಥ ನಮ್ಮ ಸನ್ಮಿತ್ರರಂಥ ಅಬ್ಬಾಸ್ ಅಲಿರವರೇ, ವೇದಿಕೆಯ ಮೇಲೆ ಉಪಸ್ಥಿತವಂಥ ನಮ್ಮ ಸನ್ಮಿತ್ರರು ಕರ್ನಾಟಕ ರಾಜ್ಯದ ಸರ್ಕಾರ ನಿಗಮದ ವತಿಯ ಅಧ್ಯಕ್ಷರಾಗಿರುವಂಥ ಸನ್ಮಿತ್ರ ಶಾಹಿದ್ ತಕೀಲ್ ಅವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಗೌರವಾಂತ ಸದಾಶಿವ ಕುಲ್ಲಾಲ್ ಅವರೇ, ಸನ್ಮಿತ್ರ ಅಂತ ರಮೇಶ್ ಶೆಟ್ಟಿರವರೇ, ವೇದಿಕೆ ಅಧಿಕಾರಿ ವರ್ಗದ ಕುಮಾರ್ ಅವರೇ, ಗಣಪತಿರವರೇ, ತಾಲೂಕು ಮಾಸದ ಪವರ್ ಮೋನಾಕನ್ ಅವರೇ, ಜಸಿಂದರ್ ಅವರೇ, ಅಮಿತಾ ಪೂಜಾರ್ ಅವರೇ, ನಮ್ಮ NS ಕರೀಮ್ರವರೇ, ನಮ್ಮ ನಮ್ಮ ಆತ್ಮ ನಮ್ಮ ಚಲನಚಿತ್ರ ನಟ ನಿರಂಜನ್ ರವರೇ, ರಜಾ ಇಬ್ರಾಹಿಂ ಅವರೇ, ಹನೀಫ್ರವರೇ, ಅದೇ ರೀತಿ ಗೌರವಾದ ನಮ್ಮ ಹಿರಿಯರಾಗಿರುವಂಥ ಸಿದ್ದಿಕ್ ಅವರೇ, ಅಸ್ಪರ್ಶ ನಮ್ಮ ನಜೀರ್ ಅವರೇ, ನಮ್ಮ PS ಅಬ್ದುಲ್ಲಾ ಅವರೇ, ಅಬ್ದುಲ್ ರೆಹಮಾನ್ ಅವರೇ, ಅದೇ ರೀತಿ ಅಚ್ಯುತ ಕಟ್ಟೀರವರೇ, ಮುರಳೀರವರೇ, ಅತ್ಯಂತ ಹಿರಿಯರಾಗಿರುವಂಥ ನಮ್ಮ ಸಾಹೇಬಾಗ ಮತ್ತು ನಮ್ಮ KG ಗಟ್ಟಿರವರೇ, ಈ ರೀತಿ ಎಲ್ಲ ನಮ್ಮ ಈ ಹಿರಿಯ ಸದಸ್ಯರುಗಳೇ, ಅಧಿಕಾರಿ ವರ್ಗದವರೇ ಮತ್ತು ಈ ಕಾರ್ಯಕ್ರಮ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ನಮ್ಮ ಸನ್ಮಿತ್ರ ಅಂತ ನಮ್ಮ ಕಿಶೋಕ್ ಅದು ನಮ್ಮ ಸಾಹೇಬಾಗ ಮತ್ತು ಏಳು ಕುಜ್ಬಾಜ್ಯ ಮತ್ತು ಎಲ್ಲ ನಮ್ಮ ಸನ್ಮಿತ್ರರೇ, ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರ ಸಂಘಟಕರನ್ನು ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹೇಬಾಕರವರು ಮತ್ತು ಅಬ್ಬಾಸ್ ಹೇಳಿದಾಗ ನಾನು ಹೇಳಿದೆ, ತಾವಿದು ಮಾಡಿ ನನಗೆ ಬರಲಿಕ್ಕೆ ಆಗುವುದಿಲ್ಲ. ನಾವು ನೇರ ಯಾವುದೇ ಒಂದು ಸಂಘ ರಾಜ್ಯಕ್ಕೆ ರಹಿತವಾಗಿ ಎಲ್ಲವೂ ಕೂಡ ತಿಳಿಸ್ಕೊಂಡು ನಾವು ಇವತ್ತು ಮಾಡ್ತಾಯಿದ್ದೇವೆ ಅಂತ ಹೇಳಿದಾಗ ಬಂದು ಬಹುಶಃ ನಿಮ್ಮ ಜೊತೆ ಸೇರಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ನಮ್ಮ ಕಾರ್ಮಿಕ ವರ್ಗದವರನ್ನು, ನಾನು ಇಲ್ಲಿ ಇದ್ದವರನ್ನು ಇಲ್ಲದವರನ್ನು ನಾನೆಲ್ಲರೂ ಕೂಡ ಅಭಿನಂದಿಸಿ ಅವರು ಬಹುಶಃ ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕಾರ್ಮಿಕರು ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ತನ್ನ ಬೆವರುಗಳನ್ನು ಸುರಿಸಿಕೊಂಡು ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಗೆ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂಥ ಕಾಣದ ಕೈಗಳ ಒಂದು ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದು ಅಸಂಘಟಿತರಾಗಿದ್ದುಕೊಂಡು ಬಹುಶಃ ಮಾಡುವ ಕೆಲಸಗಳು ನಮಗೆ ಕಾಣದೆ ತನ್ನಿಂತಾನೇ ಸಣ್ಣ ಮಟ್ಟ ದೊಡ್ಡ ಮಟ್ಟದ ಅವರದೇ ಆದ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯುತ ಕೆಲಸವನ್ನು ಸಮಾಜದ ತಳಮಟ್ಟದ ಎಲ್ಲ ವರ್ಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅವರಿಗೆ ಗೌರವ ಕೊಡಬೇಕಾದದ್ದು ಪ್ರತಿಯೊಬ್ಬರ ಸಾಮಾಜಿಕವಾದ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಕೆಲಸ ಸಣ್ಣದಿರ್ಬೋದು, ಕೆಲಸ ದೊಡ್ಡದಿರ್ಬೋದು, ಆ ಪ್ರತಿಯೊಂದು ಕೆಲಸ ಕೂಡ ಅದರ ಅದನ್ನು ಪ್ರಾಮುಖ್ಯತೆ, ಅದರ ಮೌಲ್ಯ ಮತ್ತು ಅದರ ವ್ಯಕ್ತಿತ್ವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಪ್ರತಿಯೊಬ್ಬರ ಕಾರ್ಮಿಕ ವರ್ಗರು ನಾವಿವತ್ತು ಗುರುತಿಸಿಕೊಂಡು ಸಮಾಜಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೂಡ ನಾವಿವತ್ತು ಸ್ಮರಿಸಿಕೊಂಡು ಸಮಾಜದ್ದು ಮುಂದೆ ಹೋಗಬೇಕಾದ್ರೆ ಅದು ಕಾರ್ಮಿಕ ವರ್ಗ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಇವರು ಗುರುತಿಸಿಕೊಂಡು ಇವರಿಗೆ ಬೇರೆ ಬೇರೆ ಕಾರ್ಯಕ್ರಮದ ಆ ಯೋಜನೆಯ ನೋಂದಣಿಯನ್ನು ಮಾಡ್ತಿರೋದು ಕೂಡ ಅತ್ಯಂತ ಸಂತೋಷ. ಈಗಾಗಲೇ ಅದರಲ್ಲಿ ಇವರಲ್ಲಿ ಬೇರೆ ಬೇರೆ ಮುಖಾಂತರ ಇವತ್ತು ನೋಂದಣಿ ಕಾರ್ಯಕ್ರಮವನ್ನು ಯೋಜನೆ ಕೊಡುವಂಥ ಕೆಲಸ ಇದು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ನಾನು ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾರ್ಮಿಕ ಸಚಿವರು ನಾನು ಇವತ್ತು ನೆನಪಿಸಲಿಕ್ಕೆ ಅಭಿನಂದನೆ ಬಯಸ್ತೇನೆ. ಹಿಂದೆ ಬರೀ ಕೆಲವು ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಮಾತ್ರ ಯೋಜನೆಗಳಿತ್ತು, ಯಾರಿಗೆ ಕೂಡ ಇವತ್ತು ಯೋಜನೆಗಳು ಇರಲಿಲ್ಲ. ಆದರೆ ಇವತ್ತು ಸಮಾಜದಲ್ಲಿ ಎಷ್ಟೆಲ್ಲ ವರ್ಗದಲ್ಲಿ ದುಡಿತಾ ಇದ್ದಾರ ಎಲ್ಲರಿಗೂ ಕೂಡ ಇವತ್ತು ಒಂದಲ್ಲ ಒಂದು ಯೋಜನೆ ಅದು ಕಾನೂನನ್ನ ಪಾಸ್ ಮಾಡಿಕೊಂಡೇ ಇವತ್ತು ಅನುಷ್ಠಾನಕ್ಕೆ ತರುವಂಥ ಕೆಲಸ ಇವತ್ತು ಆಗಿದೆ. ಇದೆಲ್ಲವೂ ಕೂಡ ಪಾಸ್ ಮಾಡುವಾಗ ನಾನೇ ಕೂಡ ಸ್ಪೀಕರ್ ಕೂಡ ಆಗಿದ್ದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ಇವತ್ತು ಯಾರಿಗೇ ಇಲ್ಲ. ಇವತ್ತು ನಮ್ಮ ಝೂಮೋಟೋ ಅಂತ ನಮ್ಮ ಇವರು ಗಿಗ್ ವರ್ಕರ್ಸ್ ಅವ್ರಿಗೆ ಬೇಕಾಗೋದು ಯೋಜನೆ ಆಗಿದೆ, ನಿಮ್ಮ ರಿಕ್ಷಾ ಚಾಲಕರಿಗೆ ಆಗಿದೆ, ಟೆಂಪೋ ಚಾಲಕರಿಗೆ ಆಗಿದೆ, ನಿಮ್ಮ ಮನೆ ಕೆಲಸದವರಿಗೆ ಆಗಿದೆ, ನಮ್ಮ ಗ್ಯಾರೇಜಲ್ಲಿ ಕೆಲಸ ಮಾಡೋರಿಗೆ ಆಗಿದೆ, ನ್ಯೂಸ್ ಪೇಪರ್ ಬಿಸಾಡೋರಿಗೆ ಆಗಿದೆ. ಸರ್ಕಾರ ಇವತ್ತು ಹಿಂದೆ ಯಾರು ಕೂಡ ಮಾಡಿರಲಿಲ್ಲ. ಈ ಸಲ ಸರ್ಕಾರ ಯಾವುದೆಲ್ಲ ತಳಮಟ್ಟದಲ್ಲಿ ಬೆವರು ಸುರಿಸಿ ಬೆಳಗಿಂದ ಗುರುತಿಸಿಕೊಂಡು ಕೆಲಸ ಮಾಡ್ತಾರ ಅವನ್ನೆಲ್ಲನೂ ಗುರುತಿಸಿಕೊಂಡು ಅವರಿಗೆ ಆಗುವಂಥ ಯೋಜನೆಗಳ ಪ್ರಯೋಜನ ಮತ್ತು ಇವತ್ತು ಕಾರ್ಯಕ್ರಮ ರೂಪಿಸಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇದರ ಪ್ರಯೋಜನವನ್ನು ಅವರಿಗೆ ಮುಟ್ಟಿಸುವ ಜವಾಬ್ದಾರಿ ಅದು ನಮ್ಮೆಲ್ಲ ಜನಪ್ರತಿನಿಧಿಗಳ ಪ್ರಮುಖವಾದ ಜವಾಬ್ದಾರಿ. ಅದಕ್ಕಾಗಿ ನಮ್ಮ ಸಂಘ ಸಂಸ್ಥೆಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ನಮ್ಮ ಈ ವರ್ಗದವರಿಗೆ ಏನೆಲ್ಲ ಸವಲತ್ತು ಇದೆಯಾ ಅದರಿಂದ ಪ್ರಾಮಾಣಿಕವಾದ ಜನಜಾಗೃತಿ ಮೂಡಿಸಿಕೊಂಡು ಅದನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಆಗಬೇಕಾಗುವಂಥದ್ದನ್ನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಕೆಲವೊಂದು ಸವಲತ್ತು ಕಡಿಮೆ ಇರ್ಬೋದು, ಕೆಲವೊಂದು ಜಾಸ್ತಿ ಇರ್ಬೋದು, ಅದು ಗುರುತಿಸೋಕಂಥ ಕೆಲಸ ಖಂಡಿತವಾಗಿಯೂ ಆಗಿದೆ.
ಎಲ್ಲ ಯೋಜನೆಗಳು ಎಲ್ಲ ಕಾರ್ಯಕ್ರಮಗಳು ಸಡನ್ನಾಗಿ ಒಮ್ಮೆಲೆ 100ಕ್ಕೂ ಒಮ್ಮೆಲೆ ಕೂಡ ಬರುವುದಿಲ್ಲ. ಈಗ ಸ್ಟಾರ್ಟ್ ಆದರೆ ಮುಂದೆ ಹಂತವಾಗಿ ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಯೋಜನೆ ಬದಲಾವಣೆ ಆಗ್ತಾ ಹೋಗ್ತದೆ. ಅದು ದೊಡ್ಡ ಮಟ್ಟದ ಪ್ರಯೋಜನಕಾರಿ ಆಗುವ ಯೋಜನೆ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇನ್ನೂ ಕೂಡ ತಳಮಟ್ಟದಲ್ಲಿ ಇದನ್ನು ಜಾಗೃತಗೊಳಿಸುವ ಕೆಲಸ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಯಾವ ವರ್ಗ ಇವತ್ತು ದುಡಿದು ಬೆವರು ಸುರಿಸಿ ಆ ಶಕ್ತಿ ಸಮಾಜ ಕೊಡ್ತಾರ ಅವ್ರಿಗೆ ಸಮಯ ಇರುವುದಿಲ್ಲ. ಅವ್ರಿಗೆ ಬೆಳಿಗ್ಗೆದ್ದು ದುಡಿಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಆಯಸ್ಸಾಗಿ ಮಲಗ್ತಾರೆ, ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ಕೆಲಸಕ್ಕೆ ಹೋಗ್ತಾರೆ. ಅವರಿಗೆ ಕೆಲಸ ಮತ್ತು ದುಡಿಯುವುದಲ್ಲದೆ ಬೇರೆ ತಲೆಯಲ್ಲಿ ಅವರಿಗೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಒಂದು ದಿವಸ ರಜೆ ಮಾಡಿದರೆ ಅವನ ಮರು ದಿವಸ ಅವನ ಬದುಕಲಿಕ್ಕೆ ಮತ್ತು ಅವನ ಮಕ್ಕಳಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಬಹುಶಃ ಅವನ ದಿನನಿತ್ಯದ ಜೀವನವನ್ನು ಸಾಗಿಸುವುದೇ ಅವನ ವಿಚಾರದಲ್ಲಿ ಇರ್ತಾನೆ. ಅಂಥವ್ನು ಗುರುತಿಸಿಕೊಂಡು ಅವನಿಗೆ ಪ್ರಯೋಜನ ಆಗುವಂಥ ಕೆಲಸ ಕಾರ್ಯ ಮಾಡೋದೇ ಅದು ನಮ್ಮೆಲ್ಲ ಸಂಘ ಸಂಸ್ಥೆಗಳ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತ್ ತಾವು ಮುಖ್ಯಸ್ಥರಿದ್ದೀರಿ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಾರ್ಮಿಕ ವರ್ಗ ಕೂಡ ಅವ್ರು ಗುರುತಿಸಿಕೊಂಡ ID ಕಾರ್ಡ್ ತೆಗೆದುಕೊಳ್ಳೋ ಜವಾಬ್ದಾರಿ ಅದು ನಿಮ್ಮೆಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ನೀವು ಮನೆಗೆ ಹೋದರೂ ಕೂಡ ಚಿಂತೆ ಇಲ್ಲ. ನಿಮಗೇನು ಸಹಕಾರ ಬೇಕು, ಕಾರ್ಮಿಕರಿಗೆ ಅಧಿಕಾರಿಗಳು ಎಲ್ಲ ವ್ಯವಸ್ಥೆ ನೀವು ಕರೆದ್ರಲ್ಲಿ ಬಂದು ಮಾಡಿ ಕೊಡ್ತಾರೆ. ಅದಕ್ಕೆ ಈ ರೀತಿಯ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆಯನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮುಂದೆ ಬರುವಂಥ ಅವಕಾಶ ಆಗಲಿ. ಈ ಮಧ್ಯದಲ್ಲಿ ಬೇರೆ ಏನಾದರೂ ಬೇಕಾದಲ್ಲಿ ನಾವು ಕೂಡ ಅದನ್ನು ಸರ್ಕಾರಕ್ಕೆ ಹೇಳಿ ಅದು ಮುಟ್ಟಿಸುವಂಥ ಕೆಲ ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಅದರ ಜೊತೆಯಲ್ಲಿ ನಾವು ಕಾರ್ಮಿಕರ ಕಿಟ್ ಕೊಡಲಿಕ್ಕಿದೆ. ನಮ್ಮ ಕ್ಷೇತ್ರದಲ್ಲೇ ಸುಮಾರು 3,000 ಕಾರ್ಮಿಕರ ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಿನಲ್ಲಿ ಬಹುಶಃ ಯೂನಿಟಿ ಯಾವ ತಾರೀಕಿಗೆ 2ನೇ ತಾರೀಕಿಗೆ ಸಂಜೆ ನಾವು ಯೂನಿಟಿ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೇವೆ. 2ನೇ ತಾರೀಕು ಎಲ್ಲರೂ ಕೂಡ ಅದಕ್ಕೆ ತಾವು ಬರಬೇಕು. ನಿಮ್ಮ ಗ್ರಾಮದಲ್ಲಿ ಯಾರು ಲಿಸ್ಟನ್ನು ಗ್ರಾಮ ಪಂಚಾಯತ್ ವಹಿಸ್ಕೊಡಿ. ಅವರವ್ರ ಗ್ರಾಮ ಪಂಚಾಯತ್ ಹೇಳಿಕೊಂಡು ಬಹುಶಃ ಬರುವಂಥ ವ್ಯವಸ್ಥೆ ಕೂಡ ನಾವು ಅವರಿಗೆ ಮಾಡಬೇಕು. ಭಾಳ ಅಚ್ಚುಕಟ್ಟಾಗಿ ಸುಂದರವಾಗಿ ಬರೀ ಅದೊಂದು ಕಾರ್ಡು ಕೊಡುವ ಕಾರ್ಯಕ್ರಮ ಮಾತ್ರ ಅಲ್ಲ, ಆ ದುಡಿಯೋ ವರ್ಗದ ಸಂಭ್ರಮ ಮತ್ತು ಸಂಭ್ರಮಾಚರಣೆ ಮಾಡುವಂಥ ಕಾರ್ಯಕ್ರಮ ಅದನ್ನು ಮಾಡಿಕೊಡುವಂಥ ಕೆಲಸ ಇವತ್ತು ಒಂದು ಕಾರ್ಮಿಕ ಉತ್ಸವ ರೀತಿಯಲ್ಲಿ ನಾವು ಇವತ್ತು ಮಾಡುವಂಥ ಯೋಜನೆ ತಾವು ಇವತ್ತು ಹಮ್ಮಿಕೊಳ್ಬೇಕು. ಅವ್ರಿಗೊಂದು ಆತ್ಮವಿಶ್ವಾಸ ಮತ್ತು ಸಂತೋಷವನ್ನು ಪಡ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಕೊಡ್ತಾವೆಲ್ಲ ಇವತ್ತು ಮಾಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಳೆಗಾಲ ಎಲ್ಲದಿದ್ದಲ್ಲಿ ಇದು ಕೂಡ ಭಾಳ ಚೆನ್ನಾಗಿ ಮಾಡ್ಬೋದು. ಮತ್ತು ಯಾವಾಗ ಮಳೆ ಬರ್ತಂತ ಹೇಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಹಾಲ್ನ ಒಳಗಡೆನೇ ಅದನ್ನು ಇಲ್ಲದೆ ಹೊರಗಡೆ ಅದನ್ನು ಭಾಳ ಚೆನ್ನಾಗಿ ನಮಗೆ ಗ್ರಾಮೋತ್ಸವ ನಮ್ಮ ಗ್ಯಾರಂಟಿ ಉತ್ಸವ ಮಾಡಿದ ರೀತಿಯಲ್ಲಿ ಆ ಉತ್ಸವ ಕೂಡ ಮಾಡುವಂಥ ಅವಕಾಶ ಖಂಡಿತವಾಗಿದೆ. ಅದಕ್ಕಾಗಿ ಬಹುಶಃ ಭಾಳ ಅಚ್ಚುಕಟ್ಟಾಗಿ ರೂಪಿಸುವಂಥ ಕೆಲಸ ನೀವು ಮಾಡಿ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಾನು ದೀರ್ಘವಾಗಿ ಮಾತಾಡದೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ನನ್ನ ಶುಭಾಶಯ ಸಲ್ಲಿಸ್ತೇನೆ ಮತ್ತು ಸೂಚನೆ ಕೂಡ ಕೊಡ್ತೇನೆ. ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ, ಸಮಾಧಾನದಿಂದ ತಮ್ಮ ಕೆಲಸ ನಿರ್ವಹಿಸೋ ಕೆಲಸ ಇವತ್ತು ತಾವೆಲ್ಲ ಕೂಡ ಇವತ್ತು ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಯಾರೆಲ್ಲ ಇವತ್ತು ಗುರುತಿಸಿಕೊಂಡು ಗೌರವಿಸಪಡಲಿಕ್ಕೆ ಇವತ್ತು ನೇಮಕೊಂಡಿದ್ದಾರ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಶುಭಾಶಯನ ಸಲ್ಲಿಸ್ತೇನೆ ಅಂತ ಹೇಳಿಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.